ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಫೈನಲ್ ಆಗಿ ಎಲ್ಲರೂ ಗುಡ್ ನ್ಯೂಸು. ಹೌದು, ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಅವರು ನಮ್ಮ ಇಂಟರ್ನಲ್ ಮಾರ್ಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನೇನು ಸೆಕೆಂಡ್ ಪಿ ಯು ಸಿ ಆನ್ಲೈನ್ ಎಕ್ಸಾಮ್ 2026 ಬರಿತಾ ಇದ್ದಾರಾ, ನಿಮ್ಮ ಎಲ್ಲ ವಿಷಯಗಳ ಇಂಟರ್ನಲ್ ಮಾರ್ಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ತುಂಬ ಜನ ಕೇಳ್ತಾ ಇದ್ದೀರಿ ಇಂಟರ್ನಲ್ ಮಾರ್ಕ್ಸ್ನ ಯಾವ್ದು ಚೆಕ್ ಮಾಡೋದಂತ. ಸೊ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಯಾವ ರೀತಿ ಚೆಕ್ ಮಾಡೋದು, ಜೊತೆಗೆ ತಿದ್ದುಪಡಿ ಮಾಡೋಕ್ಕೆ, ಚೇಂಜಸ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವುದು. ಇನ್ ಕೇಸ್ ನಿಮಗೆ ಕಾಲೇಜ್ನಲ್ಲಿ ಕಡಿಮೆ ಇಂಟರ್ನಲ್ ಕೊಟ್ಟಿದ್ದಾರೆ, ಅದನ್ನು ತಿದ್ದುಪಡಿ ಮಾಡಿಸೋಕೆ ಅಥವಾ ಚೇಂಜಸ್ ಮಾಡಿಸೋಕೆ ಲಾಸ್ಟ್ ಡೇಟ್ ಯಾವುದು, ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿಯೊಬ್ಬರು ಇಂಟರ್ನಲ್ ಮಾರ್ಕ್ಸು ತುಂಬಾ ಇಂಪಾರ್ಟೆಂಟ್. ಅದರಿಂದ ಕೊನೆ ತನಕ ನೋಡಿ, ಕಂಪ್ಲೀಟಾಗಿ ಇಂಟರ್ನಲ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಪ್ರತಿಯೊಂದು ನೋಡಲೇಬೇಕು, ತುಂಬಾ ಇಂಪಾರ್ಟೆಂಟು. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಹಪದಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ತಮಗೆ ನಿಮ್ಮದು ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ರನ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ಉಳಿಸುತ್ತವೆ. ಇನ್ನೇನು ಎಕ್ಸಾಮ್ ಬಂತು, ಫೆಬ್ರವರಿ 28ರಿಂದ ಸ್ಟಾರ್ಟ್ ಆಗ್ತವೆ, ಎಲ್ಲ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅವರಿಗೆ ಸೆಕೆಂಡ್ ಪಿ ಯು ಸಿಲಿ ಅವರು ಶೇರ್ ಮಾಡಿ ಹೇಳಿ, ಗೊತ್ತಿರೋರು ಕೂಡ ಖಂಡಿತ ಅವ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ತುಂಬ ಜನ ಕೇಳ್ತಾ ಇದ್ದೀರಿ ನಮ್ಮ ಇಂಟರ್ನಲ್ ಮಾರ್ಕ್ಸನ್ನು ಯಾರು ಚೆಕ್ ಮಾಡೋದಂತ. ನೋಡಿ, ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಚೆಕ್ ಮಾಡೋಕ್ಕೆ ಕೊಡೋದಿಲ್ಲ. ನಿಮ್ಮ ಕಾಲೇಜಿಗೆ ಎಲ್ಲ ಲಿಸ್ಟ್ ಕಳಿಸಿರ್ತಾರೆ. ನಿಮ್ಮ ಕಾಲೇಜಿಗೆ ಕಾಲೇಜ್ ಲಾಗಿನಲ್ಲಿ ಎಲ್ಲ ಲಿಸ್ಟ್ ಕಳಿಸಿರ್ತಾರೆ. ಪ್ರತಿಯೊಬ್ಬ ಸ್ಟೂಡೆಂಟ್ನ ಎಲ್ಲ ವಿಷಯಗಳ ಇಂಟರ್ನಲ್ ಮಾರ್ಕ್ಸ್ನ ಕಳಿಸಿರ್ತಾರೆ. ಅದನ್ನು ಅವರು ನೋಟಿಸ್ ಬೋರ್ಡ್ ಹಾಕಿರ್ತಾರೆ. ನಿಮ್ಮ ಕಾಲೇಜ್ನಲ್ಲಿ ನೋಟಿಸ್ ಬೋರ್ಡ್ ಇರ್ತದಲ್ವ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅರ್ಥಾಯ್ತಾ? ಆಲ್ಮೋಸ್ಟು ಎಲ್ಲ ಕಾಲೇಜ್ಗಳಲ್ಲಿ ನೋಟಿಸ್ ಬೋರ್ಡ್ ಹಾಕಬೇಕಂತ ಆದೇಶ ಹೊರಡಿಸಿದ್ದಾರೆ. ಬೋರ್ಡ್ ಅವರು, ಗೌರ್ಮೆಂಟ್ ಅವರು ಆದೇಶ ಹೊರಡಿಸಿದ್ದಾರೆ. ಏನು ಆದೇಶ ಅಂದರೆ, ಪ್ರತಿಯೊಂದು ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಅವರು ನೋಟಿಸ್ ಬೋರ್ಡ್ಗೆ ಎಲ್ಲ ವಿದ್ಯಾರ್ಥಿಯ ಎಲ್ಲ ವಿಷಯಗಳ ಇಂಟರ್ನಲ್ ಮಾರ್ಕ್ಸ್ ಹಾಕಬೇಕಂತ ನೋಟಿಸ್ನ ಹೊರಡಿಸಿದ್ದಾರೆ. ಅರ್ಥಾಯ್ತಾ? ಮತ್ತು ತುಂಬ ಜನ ಕೇಳ್ತಾ ಇದ್ದಾರೆ ನಮ್ಮ ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದಾರೆ, ಅದನ್ನ ಚೇಂಜಸ್ ಮಾಡಿಸೋಕೆ ಲಾಸ್ಟ್ ಡೇಟ್ ಯಾವುದು ಅಂತ. ನೋಡಿ, ನಿಮ್ಮ ಇಂಟರ್ನಲ್ ಮಾರ್ಕ್ಸನ್ನು ಚೇಂಜಸ್ ಮಾಡಿಸೋಕೆ ಅಥವಾ ತಿದ್ದುಪಡಿ ಮಾಡಿಸೋಕೆ ಲಾಸ್ಟ್ ಡೇಟು ಫೆಬ್ರವರಿ 20. ಅಷ್ಟರ ಒಳಗೆ ನೀವು ಏನೇ ಚೇಂಜ್ ಮಾಡಿಸಿದ್ರು ಫೆಬ್ರವರಿ 20 ಚೇಂಜ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಫೆಬ್ರವರಿ 20 ದಾಟಿದರೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ, ಅಲ್ಲಿಗೆ ಫ್ರೀಜ್ ಆಗ್ತದೆ. ಫ್ರೀಜ್ ಅಂದರೆ ಏನು? ಅದು ಫಿನಿಶ್ ಆಗ್ತದೆ, ಮುಗಿತದೆ. ಆ ಡೇಟ್ ಎಂಡ್ ಆದರೆ ಸಾಕು, ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಫೆಬ್ರವರಿ 20 ಚೇಂಜ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ತುಂಬ ಜನಕ್ಕೆ ಏನು ಮಾಡಿದ್ದಾರೆ, 10, 12 ರೀತಿ ಕೊಟ್ಟಿದ್ದಾರೆ. ನೀವು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾರೆ, ಕಡಿಮೆ ಕೊಟ್ಟಿದ್ದಾರೆ, ಆ ಒಂದು ವಿಷಯದ ಟೀಚರ್ನ ಭೇಟಿ ಮಾಡಿಬಿಟ್ಟು ಹೇಳಿ ಅವ್ರಿಗೆ, ಈ ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದೀರಾ, ಚೇಂಜ್ ಮಾಡಿ ಅಂತ. ಸೊ ಫೆಬ್ರವರಿ 20 ಅವರು ಚೇಂಜ್ ಮಾಡ್ತಾರೆ. ಅಷ್ಟೇ. ಅರ್ಥ ಆಯ್ತಾ? ಫೆಬ್ರವರಿ 20 ದಾಟಿದರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ಲಾಸ್ಟ್ ಡೇಟು ಫೆಬ್ರವರಿ 20. ಬೇಗ ಚೇಂಜ್ ಮಾಡ್ಕೊಳ್ಳಿ. ಕಡಿಮೆ ಕೊಟ್ಟಿದ್ರೆ, ಜಾಸ್ತಿ ಕೊಟ್ಟಿದ್ರೆ ಪರವಾಗಿಲ್ಲ, ಕಡಿಮೆ ಕೊಟ್ಟಿದ್ರೆ ಹೇಳಿಬಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ತುಂಬ ಜನ ಕೇಳ್ತಾ ಇದ್ರಿ ನಮಗೆ ತುಂಬ ಕಡಿಮೆ ಕೊಟ್ಟಿದ್ದಾರೆ, ಚೇಂಜ್ ಮಾಡ್ತಾರಲ್ಲ ಅಂತ. ನೀವು ಎಕ್ಸಾಮ್ ಚೆನ್ನಾಗಿ ಬರೆದಿದ್ರೆ, ಟೆಸ್ಟ್ಗಳನ್ನಾಗಿರ್ಬೋದು, ಮಿಡ್ ಟರ್ಮಾಗೂ ಚೆನ್ನಾಗಿ ಬರೆದಿದ್ರೆ ಚೇಂಜ್ ಮಾಡ್ತಾರೆ. ಸೊ ಯಾವುದಕ್ಕೂ ಹೇಳ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ರಿ ನಾವು ನೋಟಿಸ್ ಬೋರ್ಡ್ಗೆ ಇಂಟರ್ನಲ್ ಮಾರ್ಕ್ಸ್ ಹಾಕಿಲ್ಲ, ಏನು ಮಾಡ್ಬೇಕಂತ. ನೋಡಿ, ಇನ್ ಕೇಸ್ ನಿಮ್ಮ ನೋಟಿಸ್ ಬೋರ್ಡ್ಗೆ ಇಂಟರ್ನಲ್ ಮಾರ್ಕ್ಸನ್ನು ಹಾಕಿಲ್ಲ ಅಂದರೆ ನಿಮ್ಮ ಕಾಲೇಜ್ನ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡಿ. ಅರ್ಥಾಯ್ತಾ? ಭೇಟಿ ಮಾಡಿ ಅವರು ನಿಮಗೆ ಲಿಸ್ಟ್ನ ಕೊಡ್ತಾರೆ. ಕಡ್ಡಾಯ ಕೊಡಲೇಬೇಕು, ಕಡ್ಡಾಯ ಕೊಡ್ತಾರೆ ಅವರು. ಅರ್ಥಾಯ್ತಾ? ಅಥವಾ ನಿಮ್ಮ ಸಬ್ಜೆಕ್ಟ್ ಟೀಚರು ಅಥವಾ ಕ್ಲಾಸ್ ಟೀಚರ್ಗೆ ಭೇಟಿ ಮಾಡಿ ಅವರು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಲಿಸ್ಟ್ನ ಕೊಡ್ತಾರೆ. ಅರ್ಥಾಯ್ತಾ? ನಿಮಗೆ ಇನ್ನೂ ಕೊಟ್ಟಿಲ್ಲ ಅಂದರೆ ಭೇಟಿ ಮಾಡಿ, ಅವ್ರು ಕೊಡ್ತಾರೆ. ಲಾಸ್ಟ್ ಡೇಟು ಫೆಬ್ರವರಿ 20, ಅಷ್ಟರೊಳಗೆ ತಿದ್ದುಪಡಿ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ಡೇಟ್ ಎಂಡ್ ಆದರೆ ಮತ್ತೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಇಷ್ಟು ಅಪ್ಡೇಟು. ನೆಕ್ಸ್ಟ್ ತುಂಬ ಜನ ಕೇಳ್ತಾ ಇದ್ದೀರಿ ನಮಗೆ ಮೌಲಿಕ ಕ್ವಶನ್ ಪೇಪರ್ಗಳು, ಪ್ರಿಪೇರ್ಗಳು ಯಾವ ರೀತಿ ಸಿಗ್ತಾವೆ ಅಂತ. ನೋಡಿ, ನಿಮಗೆ ಮೌಲಿಕ ಕ್ವಶನ್ ಬೇಕನ್ನೋರು, ನೀಲಕ್ಷೆ ಬೇಕನ್ನೋರು ಈ ಒಂದು ವೆಬ್ಸೈಟ್ ಬರಬೇಕು. ಯಾವ ವೆಬ್ಸೈಟು? ಇದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ, KSEB ಅಂತ. ಗೂಗಲ್ ಓಪನ್ ಮಾಡಿ, ಗೂಗಲ್ ಕ್ರೋಮು ಓಪನ್ ಮಾಡಿಬಿಟ್ಟು ಏನು ಸರ್ಚ್ ಮಾಡಬೇಕು, ಈ ರೀತಿ ಸರ್ಚ್ ಮಾಡಿ, KSEB.karnataka.gov.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಇದು ವೆಬ್ಸೈಟ್ ಬರ್ತದೆ. ಅರ್ಥ ಆಯ್ತಾ? ಏನಂತ? KSEB.karnataka.gov.in ಅಂತ, government.in ಅಂತ ಸರ್ಚ್ ಮಾಡಿದ್ರೆ ಇದು ವೆಬ್ಸೈಟ್ ಬರ್ತದೆ. ಈ ವೆಬ್ಸೈಟಲ್ಲಿ ಇಲ್ಲಿ ಹೋಮ್ ಪಕ್ಕ 3 ಡಾಟ್ ಇರ್ತದೆ. 3 ಡಾಟು ಬ್ಲೂ ಕಲರಲ್ಲಿ ಕಾಣಿಸಿ ಅನ್ಕೋತೀನಿ. ಸೊ ಇಲ್ಲಿದೆ ನೋಡಿ, 3 ಡಾಟು ಹೋಮ್ ಪಕ್ಕ ಇದೆ ನೋಡಿ, ಮನೆ ಪಕ್ಕ ಇದೆಯಲ್ಲ. ಸೊ ಅದರಲ್ಲಿ ಹಚ್ಚಬೇಕು. ಅದರಲ್ಲಿ ಹತ್ತಿದ ನಿಮಗೆ ಕೆಳಗಡೆ ಓಪನ್ ಆಗ್ತದೆ, ಕೆಳಗಡೆ ಲಿಸ್ಟ್ ಬರ್ತದೆ. ಈ ಲಿಸ್ಟಲ್ಲಿ ನಿಮಗೆ 1ನೇ ನಂಬರು SS ಇರ್ತದೆ. ಸೊ ಸೆಕೆಂಡ್ ನಂಬರ್ ಏನಿರ್ತದೆ, PUC ಸ್ಟೂಡೆಂಟ್ ಕಾರ್ನರ್ ಇರ್ತದೆ. PUC ಸ್ಟೂಡೆಂಟ್ ಕಾರ್ನರ್ ಅಂತ ಸೆಕೆಂಡ್ ನಂಬರ್ ಇರ್ತದೆ. ಅದ್ರ ಮತ್ತೆ ಸಾಕು ನಿಮಗೆ ಎಲ್ಲ ಸಿಗ್ತವೆ. ನಿಮಗೆ ಎಲ್ಲ ವಿಷಯಗಳ ಮೌಲಿಕ ಪೇಪರ್ಸು
ಆರ್ಟ್ಸು ಕಾಮರ್ಸು ಸೈನ್ಸ್ ಸಿಗ್ತವೆ. ಜೊತೆಗೆ ಎಲ್ಲ ವಿಷಯಗಳ ನೀಲನಕ್ಷೆಗಳು ಬ್ಲೂಪ್ರಿಂಟ್ಗಳು ಎಲ್ಲ ಸಿಗ್ತವೆ. ಜೊತೆಗೆ ಹಳೆಯ ವರ್ಷ ಕ್ವಶನ್ ಪೇಪರ್ಗಳು ಪ್ರತಿಯೊಂದು ಇಲ್ಲೇ ಸಿಗ್ತವೆ. ಟೈಮ್ ಟೇಬಲ್ ಇಟ್ಕೊಂಡು ಇಲ್ಲೇ ಸಿಗ್ತವೆ. ಅರ್ಥ ಆಯ್ತಾ? ಬೇಕು ಅನ್ನೋರು ವೆಬ್ಸೈಟಿಗೆ ಬನ್ನಿ. ಇಲ್ಲಿ PUC ಸ್ಟೂಡೆಂಟ್ ಕಾರ್ಮಿಕ ಹೋದ್ರೆ ಸಾಕು, ನಿಮಗೆ ಎಲ್ಲ ಸಿಗ್ತವೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಇಷ್ಟು ಒಂದು ಅಪ್ಡೇಟು. ಈಗಲೇ ಚಾನಲ್ ನಮಗೆ ಎಲ್ಲ ಹಾಕಿರ್ತೇನೆ ನಾನು, ಕನ್ನಡ ಇಂಗ್ಲೀಷು ಪ್ರತಿಯೊಂದು ವಿಷಯ, ಆರ್ಟ್ಸು ಕಾಮರ್ಸ್ ಸೈನ್ಸು ಎಲ್ಲ ಕೂಡ ಹಾಕಿರ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಕ್ಸಾಮ್ ತುಂಬ ಕಡಿಮೆ ಟೈಮ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ.